ಅವಳು ನಿನಗೆ ಇಂಜೆಕ್ಷನ್ ಕೊಡ್ತಾಳೆ. ಹೋಗಲ್ಲ ಇಟ್ಕೋ ಬಾ. ಏನಾಗಲ್ಲ, ನೋವು ಕಮ್ಮಿ ಆಗತ್ತೆ. ಮನೆ ಒಳಗೆ ಹೋಗ್ಬಿಟ್ಟು ಬರೋಣ. ಎಚ್ಚರ ತಪ್ಪಿ ಬೀಳ್ತೀಯ, ವಿಲವಿಲ ಅಂತ ಒದ್ದಾಡ್ತೀಯ. ರತ್ನಮ್ಮ, ನಾನು ಹೇಳಿದ ಕೆಲಸ ಮಾಡ್ತೀಯೋ ಇಲ್ಲೋ? ಅಣ್ಣ, ನಾನಿನ್ನು ಹೋಗಿ ಬರ್ತೀನಿ. ಅಲ್ಲ ತಡಿ, ರತ್ನ ಈಗ ಅಲ್ಲಿಗೆ ಹೋಗಿ ನಿಮ್ಮ ಮಾತು ಕೇಳ್ದೆ ಹೋಗ್ಬಿಟ್ರೆ ಏನು ಮಾಡೋದು? ಅವಳನ್ನ ಈ ಮನೆ ತುಂಬಿಸ್ಕೊಂಡಿದ್ದು ಮಾರನೇ ದಿವಸನೇ ನೇರ ಮಾಡಿದೀವಲ್ಲೋ. ಇನ್ನು ಅವಳು ಉಲ್ಟಾ ಹೊಡೆಯೋ ಮಾತೆಲ್ಲೋ ದಡ್ಡ. ಅದಲ್ಲ ದಣಿ, ಈ ಮನೆಯಾಗೆ ರತ್ನ ಇದ್ರೆ ನಿಮ್ಮ ಬೈದಾಗೆ ಬಾಲ ಮುದ್ರಕೊಂಡು ಇಲ್ಲೇ ಕೂತಿರೋಳು. ಈಗ ಹೋಗಿರೋದು ದೇವಿ ಪುತ್ರ ಶಿವಣ್ಣನ ಮನೆಗೆ. ಅವನ ಮಖ ನೋಡ್ದಕ್ಕೆ ಹೊತ್ತು ಕರೆದು ಹಳೆದೆಲ್ಲ ನೆನಪಿಸ್ಕೊಂಡು ನಿಜ ವಿಚಾರನೆಲ್ಲ ತಿಳಿಸ್ಬಿಟ್ರೆ, ಅಥವಾ ನೀವು ಹೇಳಿದ ಕೆಲಸನ ಮಾಡದೆ ಹೋಗ್ಬಿಟ್ರೆ ಏನು ಮಾಡೋಣ ಅಂತ. ಎಲ್ಲರೂ ನೋಡೋದಕ್ಕೆ ಅಂತ ಗೋಕರ್ಣಕ್ಕೆ ಹೋದರೆ ಗೋಕರ್ಣದವರು ಗಾಳ ಹಿಡ್ಕೊಂಡು ಮೀನು ಹಿಡಿಯಕ್ಕೆ ಹೋದ್ರು. ಏನವ ಹಿಂಗೆ ಹೇಳ್ತಿದ್ಯಾ? ಮನೆ ಮಗಳು ಅಳಿಯ ಇಬ್ರು ಮನೆಗೆ ಬಂದಿರಾ, ಒಂದೆರಡು ದಿವಸ ಇದ್ಬಿಟ್ಟೆ ಹೋಗ್ಬೇಕು ಅಲ್ಲನ್ಲ? ಇರಲಿ ಶಿವ, ಈಕಿತ ತೋರಿಸ್ಕೊಂಡು ಹೋಗಮ್ಮ ಅಂತ ಬಂದು ಬರೋಕ್ಕಿಂತ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಬತ್ತೀನಿ. ಆವಾಗ ಇಲ್ಲೇ ಇರ್ತೀವಿ. ಆಗ್ಲಪ್ಪ, ನಿಮಗೂ ಕೆಲಸ ಇರ್ತೈತೆ, ಹೋಗ್ಬಿಟ್ಟು ಬನ್ನಿ. ಸರಿ ಅದಕ್ಕೆ ಅಣ್ಣ. ಅಪ್ಪಯ್ಯ, ಬರ್ತೀನಿ. ಇಷ್ಟೊತ್ತಿಗೆ ತಲೆ ಸುತ್ತ ಬೀಳ್ಬೇಕಿತ್ತಲ್ಲ ಇವಳು, ಯಾಕೆನ ಬಿದ್ದಿಲ್ಲ? ಇಲ್ಲ, ನಾನು ಯಾವ ಕಾರಣಕ್ಕೂ ಅಣ್ಣ ಅದಕ್ಕೆ ಮೋಸ ಮಾಡೋಕ್ಕಾಗಲ್ಲ. ನನ್ನಿಂದ ಅದಕ್ಕೆ ಕನಸು ನಾಶ ಆಗಬಾರ್ದು. ಅದೇನಾದರೂ ಆಗಲಿ, ಎಲ್ಲ ಭಾರನೂ ಆ ತಾಯಿ ತಗೋತಾಳೆ. ಸರಿ ಕಣವ, ಜೋಪಾನ, ಹುಷಾರಾಗಿ ಹೋಗ್ಬಿಟ್ ಬಾ, ಆರೋಗ್ಯ ನೋಡ್ಕೋ. ಹಾಂ. ಆ ರತ್ನ ನಾನು ಹೇಳಿದ ಕೆಲಸ ಮಾಡೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಕಣೋ. ಏನು ದಣಿ, ರತ್ನ ನೀವು ಹೇಳಿದ ಕೆಲಸ ಮಾಡೋಕ್ಕಿಲ್ಲ ಅಂತ ಗೊತ್ತಿದ್ರು ಅವಳಿಗೆ ಹೇಳ್ಕೊಳ್ಸಿದ್ದೀರಾ? ಈಗ ನಮ್ಮ ಗತಿ ಏನು ದಣಿ? ಅದಕ್ಕೆ ಅಲ್ವೇನೋ ರತ್ನನ ಜೊತೆ ನನ್ನ ಮಗನ್ನು ಕಳಿಸಿರೋದು. ಅವಳು ಮಾಡಬೇಕಾಗಿರೋ ಕೆಲಸನ ನನ್ನ ಮಗ ಮಾಡ್ತಾನೆ. ಅಣ್ಣ ಎದ್ದೇಳು. ಅತ್ತೆ ಬೇಗ ಬನ್ನಿ. ಸಮಾಧಾನ ಮಾಡ್ಕೊ, ಏನಾಗಿಲ್ಲ. ಅಪ್ಪೆ, ಹಂಗಿರ್ಲಿ. ಏನಾಗಿಲ್ಲ ಶಿವ. ಯಾಕೋ ಅಣ್ಣ, ಏನಾಯ್ತು? ಏನಿಲ್ಲ ಪಾರು, ಯಾಕೋ ಒಂದೇ ಸಮ ಕಣ್ಣೆಲ್ಲ ಮಂಜಾದಂಗೆ ಆಗೋಯ್ತು. ಅಟೆಯ ಏನಾಗಿಲ್ಲ. ಛೇ, ಎಂಥ ಪಾಪಿಗಳವರು, ನಿಮ್ಮ ತಲೆಗೆ ಹೊಡೆದು ಬೀಡೋ ಹಾಗೆ ಮಾಡಿಬಿಟ್ರಲ್ಲ. ಏನಲ್ಲ ನೀ ಹಿಂಗಂದ್ರೆ ನಮ್ಗೆಲ್ಲ ಕೈ ಕಾಲು ಆಡಕ್ಕಿಲ್ಲ, ನೋಡ್ಕೋಬೇಕಲ್ಲ. ಏನಿಲ್ಲ ಶಿವ, ಅದೇ ಹೇಳದ್ನಲ್ಲ, ಮೊನ್ನೆ ಒಸಿ ಎಡಗ್ಬಿಟ್ಟು ತಲೆ ಏಟಾಗಿತ್ತಲ್ಲ, ಅದಕ್ಕೆ ಹಿಂಗಾಗಿರ್ಬೇಕು. ಹಾಗೇನೆ ಮೊದಲು ತೋರಿಸ್ಕೋಬೇಕಾಗಿರೋದು ನೀನು ಕಾಣೋ. ಇಲ್ಲಿ ಏಟಾಗಿರೋದು ನೋಡ. ಹುಷಾರಾಗಿ ನೋಡ್ಕೊಂಡು ಓಡಾಡಬೇಕು ತಾನೆ. ಇನ್ಫೆಕ್ಷನ್ ಅಲ್ಲ ಆದರೆ ಏನು ಗತೆ? ಇನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾರಾ? ಬಾಸು, ನನ್ನ ತಂಗಿ ಮಕ್ಕ ಒಂದ್ಕಿಂತ ನೋಡ್ಲಾ, ನಿನ್ ಯಾಕೆ ಪ್ರಾಣನೇ ಮಡಿಕೊಂಡವಳೆ. ಇನ್ಮ್ಯಾಕೆ ನಿನಗೊಂದು ಸಣ್ಣ ಸೂಜಿ ಚುಚ್ಚಿದ್ರೆ ನೀನು ಇಲ್ಲಿಗೆ ಬಂದ್ಬಿಡು, ನಾವು ನೋಡ್ಕೊತೀವಿ, ಸರಿನಾ? ಶಿವ, ಏನಾಗಿಲ್ಲ ಕಲ, ನಾವು ಹುಷಾರಿಗೆ ಇವನಿ.
ಎಲೆಬಿಲ್ಲದ ನಾಲಿಗೆ ಎತ್ತಲಾಗಬೇಕಾದ್ರೂ ತಿರುಗುತ್ತೆ. ಆದರೆ ನನ್ನ ಮಗ ನನ್ನ ಮಾತನ್ನು ನಡೆಸ್ಕೊಡೋದಕ್ಕೋಸ್ಕರ ಗುಡ್ಡ ಹತ್ತಿ ಬೆಟ್ಟ ಬೇಕಾದರೂ ಕಡಿತಾನೆ. ಈಗ ಪರಶು ಅಲ್ಲಿ ಹೋದ್ಮೇಲೆ ಪಾರ್ವತಿ ಎಲ್ಲ ಜನರ ಮುಂದೆ ಅವನಿಗೆ ಇಂಜೆಕ್ಷನ್ ಕೊಡ್ತಾಳೆ. ಪಾರವ್ವ, ನೋಡು, ಈಗೇನು ಸಮಸ್ಯೆ ಇಲ್ಲ ಆಯಿತಾ, ಗಾಯ ಒಣಗಬೇಕಷ್ಟೆ. ಅಷ್ಟರಲ್ಲಿ ನೀನು ಹೋಗಿ ಸ್ವಿಮ್ಮಿಂಗ್ ಮಾಡೋದು, ಬಿಸಿಲಲ್ಲಿ ಓಡಾಡೋದೆಲ್ಲ ಮಾಡಬಾರ್ದು. ಪರಶು, ನೀನು ನಮ್ಮೂರು ದೊರೆ ಕಣಪ್ಪ. ನೀನು ಆರಾಮಾಗಿರು, ಯಾವ ಕೆಲಸನೂ ಮಾಡಕ್ಕೆ ಹೋಗಬೇಡ. ಸರಿ ಮಾವಯ್ಯ. ರತ್ನ ನಡಿ ಹೊಡಮ್ಮ. ಏ ಎಲ್ಲಿಗ್ಲೇ ಹೋಯ್ತಿದ್ಯಾ? ಇಲ್ಲೇ ಹೊಸಿ ರೆಸ್ಟ್ ತಗೊಂಡು ಹೋದ್ರೆ ಏನು ತೆಪ್ಪಾಯ್ತದೆ ಅಂತ ಕೇಳ್ತೀವಿ ನಾನು. ಹಂಗಲ್ಲ ಶಿವ, ಒಂದು ಟೆಂಡರ್ ಇತ್ತು, ಅದನ್ನ ಕೂಗಬೇಕು. ಹೋಗ್ಲಿಲ್ಲ ಅಂದರೆ ಅಪ್ಪಯ್ಯ ಬೇಜಾರು ಮಾಡ್ಕೊತಾರೆ. ಬೇಡ ರೀ, ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಪ್ಲೀಸ್. ರತ್ನೆ, ದೊರೆ ಮಗ ಏನು ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ಅಪ್ಪಯ್ಯನ ಕೆಟ್ಟ ಹೆಸರಲ್ಲ, ನಮ್ಮ ಭಾವ ಶಿವನ ಕೆಟ್ಟ ಹೆಸರು ಬರ್ತದೆ. ತಂಗಿ ಗಂಡ ಏನೋ ಕೆಲಸ ಮಾಡ್ತಾನೆ ಅಂತ ಎಲ್ಲರೂ ಹೇಳಿದ್ರೆ ಅದೇ ನಂಗೆ ದೊಡ್ಡ ಬಿರುದು ಕೊಟ್ಟಂಗೆ. ಎಲ್ಲರೂ ಅವನ ತಂಗಿನೇ ಅಣ್ಣನಿಗೆ ಇಂಜೆಕ್ಷನ್ ಕೊಟ್ಟು ಹಿಂಗಾಗೋಯ್ತು ಅಂತ ದಿಗ್ಭ್ರಮೆಯಿಂದ ನೋಡ್ತಿರ್ತಾರೆ. ಕೊಟ್ಟ ಇಂಜೆಕ್ಷನ್ಗೆ ಅವನು ತಲೆ ಸುತ್ತಿ ಎಚ್ಚರ ತಪ್ಪಿ ಬೀಳ್ತಾನೆ. ನಡಿ ಹೋಗಮ್ಮ. ಹುಷಾರು ಕಲ ಅದು. ಶಿವ ಹಾಂ ಬರ್ತೀನಿ. ಸರಿ ಕಲ, ಹುಷಾರು. ಹುಷಾರಾಯ್ತಾ? ಸರಿ, ಹೋಗ್ಬಿಡು. ಅಲ್ಲ ಆಗ ನಾನು ಕಳಿಸಿದ ಜನ, ಅಯ್ಯಯ್ಯೋ ಪಾರ್ವತಿ ಇಂಜೆಕ್ಷನ್ ಕೊಟ್ಟಿದ್ರಿಂದ ಹೀಗೆಲ್ಲ ಆಗೋಯ್ತಲ್ಲ ಅಂತ ಗುಜು ಗುಜು ಮಾತಾಡ್ತಾರೆ. ಅಯ್ಯೋ ಶಿವನೇ, ಚೆನ್ನಾಗಿದ್ದು ನಮ್ಮ ಪರ್ಸೋಣ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟು ಬೀಳ್ಸೇ ಬಿಟ್ರು. ಸಾ ಅಂದರೆ ಸುಪ್ಪಕ್ಕನ ರಾಗ ಅನ್ನೋ ಹಾಗೆ ನಾನು ಕಳಿಸಿರೋ ಜನದ ಜೊತೆಗೆ ಊರು ಜನನೂ ಮಾತಿಗೆ ಮಾತು ಸೇರಿಸಿ ಗುಲ್ಲೆಬ್ಬಿಸ್ತಾರೆ. ಅಷ್ಟು ಸಾಕು. ರೂಪಾಯಿನೇ ಕೊಡ್ಬೇಡಿ ಅಂದವರು ಹಣೆಗೆ ರೂಪಾಯಿ ಇಡಂಗೆ ಮಾಡ್ಬಿಟ್ರಲ್ಲಪ್ಪ. ವೀರಭದ್ರಯ್ಯನವ್ರ ಮಗ ಎಚ್ಚರಣೆ ಆಯ್ತಾ ಇಲ್ಲ? ಪಾರವ್ವ ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಬಿದ್ದೆ ಹೋಗ್ಬಿಟ್ರು.